ಮಸ್ತ್. ಹೂವೆಲ್ಲ ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಯಾವತ್ತು ಫಸ್ಟ್ ಮಂಜಾಲಮ್ಮನಿಗೆ ದರ್ಶನ ಮಾಡಿ ಆಮೇಲೆ ರಾಯರ ದರ್ಶನ ಮಾಡಬೇಕು. ಇದೆ ಎಲ್ಲ ಬನೀನು ತೆಗೆದುಬಿಟ್ಟು ಒಳಗಡೆ ಹೋಗಬೇಕು. ಬರೀ ಪಂಚೆ ಮಾತ್ರ ಇರಬೇಕು. ಬನೀನು ತೆಗೆದುಬಿಟ್ಟು ಹೋಗಬೇಕು. ಎಲ್ಲ ಇಲ್ಲೇ ಇರ್ತಾರೆ ಸೆಕ್ಯೂರಿಟಿ ಅವ್ರು ತೆಗಿರಿ ಅಂತ ತೆಗಿಸ್ತಾರೆ. ಒಳಗಡೆ ಹೋದ್ಮೇಲೆ ಫೋನ್ ಅಲೋ ಇಲ್ಲ. ಇಲ್ಲಿಗೆ ಲಾಸ್ಟ್ ಬನೀನ್ ತೆಗೀರಿ ಅನ್ನೋದವ್ರೆ. ಅಲ್ಲಿ ಆರೆಂಜ್ ಕಲರ್ ಹಾಕಿದ್ದಾರೆ ಅಲ್ವಾ ಅವರು. ತುಂಬ ರಶ್ ಇದೆ. ಇವತ್ತು ಏಕಾದಶಿ, ಸೋಮವಾರ 2 ದಿವಸ ಬಿದ್ದಿದೆಯಂತೆ, ಸೋಮವಾರ ಮಂಗಳವಾರ. ಆದರೆ ಇಲ್ಲಿ ಸೋಮವಾರ ಆಚರಣೆ ಮಾಡ್ತಾ ಇದ್ದಾರೆ. ಮಂಟಪದಲ್ಲಿ ಊಟ ಇಲ್ಲ ಇವತ್ತು. ಏಕಾದಶಿ ದಿವಸ ಯಾವತ್ತೂ ಇಲ್ಲಿ ಅಡುಗೆ ಮಾಡೋದಿಲ್ಲ. ಏಕೆಂದರೆ ರಾಯರು ಏಕಾದಶಿ ದಿವಸ ಉಪವಾಸ ಇರ್ತಾ ಇದ್ರಂತೆ. ಸೊ ಅದಕ್ಕಾಗಿ ಇಲ್ಲಿ ಆ ಥರ ಆಚರಣೆ ಊಟ ಮಾಡೋದಿಲ್ಲ. ಭಕ್ತರಿಗೂ ಊಟ ಹಾಕೋದಿಲ್ಲ. ಆಚೆಗಡೆ ಇದೆ. ನಾನು ಸ್ಟಾರ್ಟಿಂಗಲ್ಲಿ ಬಂದಾಗ ಆಚೆಗಡೆ ಕೂಡ ಇರಲಿಲ್ಲ. ಈ ಮಂಟಪದ ಸುತ್ತು ಇರುತ್ತೆ ಹೋಟೆಲ್ಸ್, ಅಲ್ಲಿ ಇರಲಿಲ್ಲ. ಇವತ್ತು ಇತ್ತು ಹೋಟೆಲ್ಸ್ ಎಲ್ಲ ಡಬ್ಬ ಥರ ಚಿಕ್ಕವು. ನಾವು ಬಂದಾಗ ಆಚೆ ಹೋಗಿ ಫಸ್ಟ್ ಟೈಮು ಅಲ್ಲಿ ಊಟ ಮಾಡಿದ್ವಿ ಏಕಾದಶಿ ದಿವಸ. ತುಂಬ ರಶ್ ಇದೆ. ಒಳಗಡೆ ಎಲ್ಲ ತುಂಬ ರಶ್ ಇದೆ. ಇವಾಗ ಎಲ್ಲಿ ಮೊಬೈಲ್ ಆಫ್ ಮಾಡಿಸ್ತಾರೆ. ಎಂಟ್ರಿ ಬಂದಿದ್ದೀವಿ. ನಾವೆಲ್ಲ ಬರೋದಿಲ್ಲ, ಸೀದಾ ಉಂಡಿಗೆ ಹಾಕ್ತೀನಿ ಫೋನ್ ತೆಗೆದು ಅಂತ ಇದ್ದಾರೆ. ಇಲ್ಲಿ ಏನು ಫಂಕ್ಷನ್ ನಡೆದಿದೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಈ ಮದುವೆ ರಿಸೆಪ್ಷನ್ಗೆ ಮಾಡ್ತಾರೆ ಗ್ರ್ಯಾಂಡಾಗಿ, ಆ ಥರ ಇತ್ತು. ತುಂಬ ಚೆನ್ನಾಗಿತ್ತು.
ಒಂದು ಸೈಡಲ್ಲಿ ರಾಯರ ಮಠದ ಬಲಭಾಗದಲ್ಲಿ ಬರೋ ಕಡೆ ಎಂಡಲ್ಲಿ ಬರುತ್ತೆ. ಅಲ್ಲಿ ಅನಾನಸ್ ಕಟ್ಟಿದ್ರು, ಜೋಳ ಕಟ್ಟಿದ್ರು, ತೆಂಗಿನಕಾಯಿ ಅಂದರೆ ಮರದಿಂದ ಕಿತ್ತಿರೋ ಅದು ಎಳ್ನೀರು ಅದನ್ನೇ ಕಟ್ಟಿದ್ರು. ತುಂಬ ಚೆನ್ನಾಗಿತ್ತು ಅಲಂಕಾರ. ಏನು ಫಂಕ್ಷನ್ ಅಲ್ಲಿ ಬೋರ್ಡಲ್ಲಿ ಸ್ಟಾರ್ಟಿಂಗಲ್ಲೇ ಹಾಕಿದ್ದೀನಿ ಅದು. ಹೂವೆಲ್ಲ ಒಣಗೋಗಿದೆ. ಒಂದು 4-5 ದಿವಸ ಆಗಿರ್ಬೋದು ಈ ಫಂಕ್ಷನ್ ಆಗಿ. ಇವ್ರು ನಮ್ಮ ಸೀರಿಯಲ್ ನಟಿ, ನಮ್ಮ ಸೀರಿಯಲ್ ಲಕ್ಷ್ಮೀ ಬಾರಮ್ಮದಲ್ಲಿ ವೈಷ್ಣವ್ ಅವರ ಅತ್ತೆ ಕ್ಯಾರೆಕ್ಟರ್ ಮಾಡಿದ್ದಾರೆ.